स्वागतं श्रीमञ्जुनाथं स्वागतं ಸಜ್ಜನ ಸ್ನೇಹಿತರೆ, ಪೌರಾಣಿಕ ಕಥೆಗಳಲ್ಲೂ ಕಳೆದು ಹೋದ ಯುಗಗಳಲ್ಲೂ ಸಿನಿಮಾಗಳಲ್ಲೂ ಶಿವ ಹೇಳಿರುವುದು ಒಂದೇ: ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟಾಗಲೇ ನಾನು ಸಂತೃಪ್ತಿ ಎಂದು. ಆದರೂ ಅರಿತು ಅರಿಯದ ಭಕ್ತ ಸಮೂಹ ಕಾಡು ಮೇಡು ಬೆಟ್ಟ ದೇವಸ್ಥಾನಗಳಲ್ಲಿ ಮೃಷ್ಟಾನ್ನ ಭೋಜನವನ್ನಿಟ್ಟು ಶಿವನನ್ನು ಹುಡುಕುತ್ತಿರುವಾಗ ನಮ್ಮ ಜನಸ್ನೇಹಿ ಶಿವ ಹುಡುಕಿ ಹೊರಟದ್ದು ಮಾತ್ರ ಹಸಿದು ಮಲಗಿದ ತನ್ನ ಭಕ್ತ ಸಮೂಹದ ಹೊಟ್ಟೆ ತುಂಬಿಸಲು. ಹೌದು, ರಾತ್ರಿ ಹೊಟ್ಟೆಗೆ ಊಟವಿಲ್ಲದೆ, ಮಲಗಲು ಸರಿಯಾದ ಜಾಗವಿಲ್ಲದೆ, ಚಳಿಯಲ್ಲಿ ನಡುಗುವವನ ಕೂಗು ಕೇಳಿಸಿದ್ದು ನಮ್ಮ ಜನಸ್ನೇಹಿ ಶಿವನಿಗೆ. ಶಿವರಾತ್ರಿಯನ್ನು ಅರ್ಥಪೂರ್ಣವಾಗಿಸಲು ಊಟ ನೀರು ಕಂಬಳಿಯನ್ನು ಹೊತ್ತು ಹೊರಟ ತಂಡ ಊಟವಿಲ್ಲದೆ ಮಲಗಿದವರ ಸಂಕಷ್ಟಕ್ಕೆ ಮಿಡಿದು ಅವರ ಕಷ್ಟಕ್ಕೆ ಶಿವನೇ ಒಮ್ಮೆ ಕಣ್ಣೀರಾದ. ಊಟ ಮಾಡಿದ್ರಾ? ಊಟ ಮಾಡಿಲ್ಲ. ಯಾಕೆ? ಪರಸ್ಥಳ ಬಂದಾಗ ಊಟ ಸಿಕ್ಕದ್ ಕಷ್ಟ. ಹೇಗೆ ಹೋಗ್ಬೇಕಾ? ಶ್ರೀಲಂಕಂತ ರೂಪಾಲಿ ಶಿವಗಂಗೆ ಹೋಗ್ತೀನಿ. ಹೌದಾ? ಮತ್ತೆ ಮಲ್ಕೊಂಡಿದ್ಯಾ? ಯಾಕೆ ಮಲಗಿದ್ದೀರಾ? ಊರಿಗೆ ಹೋಗ್ಬೇಕಂತನಾ? ಬಸ್ ಇಲ್ವಾ? ಮೂರು ದಿವಸ ಆಯ್ತಾ ಊಟ ಮಾಡಿ? ಯಾರು ಕೊಟ್ಟಿಲ್ವಾ ಇಲ್ಲಿ? ಯಾಕೆ? ಶಿವನ್ ಕೈಯಿಂದ ಒಂದು ತುತ್ತು, ಓಕೆನಾ? ಶಿವನೇ ಊಟ ಮಾಡಿಸಿದ ಪರಿ ನೋಡುಗರ ಕಣ್ಣಲ್ಲಿ ನೀರು ತರಿಸುವಂತಿದೆ. ಊಟ ಮಾಡಿದವನ ಮನದಲ್ಲಿ ಮಾತುಗಳೇ ಕಣ್ಣೀರಾಗಿತ್ತು. ಆಹಾ, ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ. ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಮಲಗಿರುವವರ ಕಷ್ಟಗಳು ಬೇರೆ ಬೇರೆ, ಕಾರಣಗಳು ಬೇರೆ ಬೇರೆ, ಆದರೆ ಹಸಿವು ಎಲ್ಲರಿಗೂ ಒಂದೇ. ಯಾವುದೇ ಮೂಲೆಯಲ್ಲಿ ಹೋಗಿ ಅಡಗಿ ಕುಳಿತರೂ ಬೆನ್ನು ಬಿಡದ ರಾಕ್ಷಸ ಈ ಹಸಿವು. ಆ ಹಸಿವು ನೀಗಿಸಿದ ಸಾರ್ಥಕತೆ ಅನುಭವಿಸಿದವರಿಗಷ್ಟೇ ಗೊತ್ತು. ನಿಮ್ಮಿಂದ ಈ ಜಗತ್ತಲ್ಲಿ ಒಳ್ಳೊಳ್ಳೆ ಹಸ್ಕೊಂಡಿರೋರು, ಕಷ್ಟದಲ್ಲಿರೋರು, ಅನಾಥರು, ಬೀದಿಲ್ ಬಿದ್ದಿರೋರು ಸುಮಾರು ಜನ ಇದ್ದಾರೆ. ಸೊ ನಿಮ್ ರೂಪದಲ್ಲಿ ಭಗವಂತ ಕೆಳಗ್ ಬಂದು ಇಂಥ ಅನಾಥರನ್ನ ನೋಡ್ಲಿ ಅನ್ನೋದು ನನ್ನ ಉದ್ದೇಶ. ಅನಾಥರು ನಮ್ಮ ಸಮಾಜದಲ್ಲಿ, ರೋಡಲ್ಲಿ, ಫುಟ್ಪಾತಲ್ಲಿ ಮಲಗಬಾರ್ದು. ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ನಿಮ್ಮ ರೂಪದಲ್ಲಿ ಇವತ್ತು ಬಂದಿದ್ದಾನೆ. ಈ ಶಿವರಾತ್ರಿ ದಿನ ಹಸಿದವರಿಗೆ ಅನ್ನ ಕೊಡ್ಬೇಕು ಅಂತಾನೆ ಬಂದಿದ್ದಾನೆ ಭಗವಂತ ಭೂಮಿಗೆ ಅಂತ ನನ್ನ ಒಂದು ಅನಿಸಿಕೆ. ಕಷ್ಟದವರ ಕಂಡು ಮರುಗುವ, ಅವರ ಸಂಕಷ್ಟಕ್ಕೆ ಮಿಡಿಯುವ ಮನಸ್ಸನ್ನ ನಮಗೆ ಕೊಟ್ಟ ನಮ್ಮ ತ್ರಿವಿಧ ದಾಸೋಹಿಗಳ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟ ನಮ್ಮ ತಂಡ ಶಿವನೇ ಶಿವನ ಮುಂದೆ ನಿಂತು ಶರಣಾಗಿ ತಲೆಬಾಗಿತ್ತು. ಸಿದ್ಧಗಂಗಾದಲ್ಲಿ ಮೊದಲ ಬಾರಿಗೆ ಇಂತಹ ಅದ್ಭುತವೊಂದು ನೋಡುಗರ ಹುಬ್ಬೇರಿಸುವಂತೆ ಸಾಕ್ಷಿಯಾಗಿತ್ತು. ಶಿವನೇ ದನಿಗಿದನೆಂದು ನಮ್ಮ ಮಾಡರ್ನ್ ಶಿವನನ್ನ ಕಂಡು ಭಕ್ತ ಸಮೂಹ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದುಕೊಂಡು ಬಿಟ್ಟರು. ಇಂತಹದೊಂದು ಅರ್ಥಪೂರ್ಣ ಆಚರಣೆಗೆ ತಡರಾತ್ರಿ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಸಾಕ್ಷಿಯಾಯಿತು. ಶಿವನನ್ನೇ ಮೆಚ್ಚಿಸಿದ ಪರಿ ಜನಸ್ನೇಹಿ ತಂಡ ಕಾಯಿತು. ಮತ್ತಷ್ಟು ಸಮಾಜಮುಖಿ ಕೆಲಸಗಳೊಂದಿಗೆ ನಿಮ್ಮ ಮುಂದೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತೊಬ್ಬರಿಗೆ ಅದು ಸ್ಫೂರ್ತಿಯಾಗಲಿ. ಹಸಿದವರಿಗೆ ಊಟ ನೀಡೋ ಆಸೆ ಇದ್ದರೆ ಜೊತೆಯಾಗಲಿ.